ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿರುವಂಥ ಇತಿಹಾಸ ಪ್ರಸಿದ್ಧ ದೇವಾಲಯಕ್ಕೆ ಬಂದಿದ್ದೀವಿ. ಅದು ಕೂಡ ಒಕ್ಕುಂದ ಗ್ರಾಮದಲ್ಲಿ ಕರೆಯುವಂಥ ಈ ದೇವಾಲಯಕ್ಕೆ ಎರಡು ಹೆಸರುಗಳದಾವ. ಒಂದು ತ್ರಿಕೂಟೇಶ್ವರ ದೇವಾಲಯ ಅಂತಾರೆ, ಇನ್ನೊಂದು ಒಕ್ಕುಂದದ ಕಲ್ಲುಗುಡಿ ಅಂತಾರೆ. ಅದು ನಮ್ಮ ಮಲ್ಲಪ್ರಭಾ ನದಿಯ ದಂಡೆಯ ಮೇಲೆ ಇರುವಂಥ ಈ ಇತಿಹಾಸ ಪ್ರಸಿದ್ಧ ದೇವಾಲಯ ಹೇಗಿದೆ, ಇಲ್ಲಿನ ವಾತಾವರಣ ಮತ್ತು ಪ್ರಕೃತಿಯ ಮಡಿಲಲ್ಲಿ ಇದೊಂದು ಸುಂದರವಾದ ದೇವಾಲಯ, ಅಲ್ಲಿ ನಾವು ನೋಡೋಣ. ಆಮೇಲೆ ಇತಿಹಾಸ ಈ ದೇವಾಲಯದ ಬಗ್ಗೆ ಏನು ಹೇಳಿಕೆ ಕೊಡ್ತೈತಿ ಅಂತ ಅದನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ ಬರ್ರಿ ನೋಡೋಣ ಯಾವ ಥರ ಐತೆ ಅನ್ನೋದು ನಾನು ನಿಮಗೆ ಸರಿಯಾದ ಮಾಹಿತಿ ಮುಖಾಂತರ ತೋರಿಸ್ಕೊಡ್ತೀನಿ. ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿರುವಂಥ ದೇವಾಲಯ. ಅಂದರೆ ಇದು ಭಾಳ ಅಂದ್ರೆ ಭಾಳ ಪ್ರಾಚೀನವಾಗಿ ಒಂದು ದೇವಾಲಯ. ಮತ್ತು ಇಲ್ಲಿ ಇನ್ನೊಂದು ಏನಂತಾರೆ, ಒಂದು ಉತ್ಸವ ಕೂಡ ಆಚರಣೆ ಮಾಡ್ತಾರೆ. ಅಂದರೆ ಇದಕ್ಕೊಂದು ಇತಿಹಾಸ ಐತಿ. ಆ ಇತಿಹಾಸ ನಾವು ಹುಡುಕುತ್ತಾ ಹೋದ್ರೆ ಇಲ್ಲಿ ಭಾಳ ಚಂದ ಐತಿ. ಇಲ್ಲಿ ನಾವು ಒಳಗಡೆ ದೇವಾಲಯವು ಕೂಡ ನಾವು ನೋಡ್ಬೋದು. ಇದು ಮಲ್ಲಪ್ರಭಾ ನದಿಯ ದಂಡೆ ಮೇಲೆ ಇರುವಂಥ ಒಂದು ದೇವಾಲಯ. ಭಾಳ ಅಂದ್ರೆ ಭಾಳ ಹಳೆಯ ದೇವಾಲಯ. ಇಲ್ಲಿ ನಾವು ನೋಡ್ಬೋದು ಯಾವ ಥರ ಐತಂತ. ಹಾಗೆ ಕೂಡ ನಾವು ಅಂದ್ರೆ ನದಿಯ ದಂಡೆ ಮೇಲೆ ಐತೆ, ಅಂದರೆ ಎತ್ತರಕ್ಕೆ ಭಾಳ ಐತಿದ. ಹೀಗಾಗಿ ಇದು ಗುಡಿ ಏನು ಮುಳುಗುವಂಥ ವಿಶೇಷ ಮುಳುಗಂಗಿಲ್ಲ ರೀ ಯಾವತ್ತು. ಅನ್ನಾರೊಬ್ರು ಹೇಳತ್ತಾರ ಇಲ್ಲಿ ಯಾವತ್ತೂ ಮುಳುಗಂಗಿಲ್ಲ ಅಂತ. ಅಂದ್ರೆ ಅಷ್ಟು ಹೈಟ್ ಎತ್ತರವಾದ ದೇವಾಲಯ ಇದೊಂದು. ಮತ್ತು ಇಲ್ಲೆಲ್ಲ ಕ್ಲೀನ್ ಅಂದ್ರೆ ಭಾಳ ಕ್ಲೀನ್ ಇಟ್ಟಾರ. ಎಷ್ಟಾದರೂ ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟತಿ, ಆದರೆ ಇಷ್ಟು ಕ್ಲೀನ್ ಅಂದ್ರೆ ಕ್ಲೀನ್ ಐತಿ. ನಾವು ಹಳ್ಳಿ ಗುಡಿಗಳು ಭಾಳಷ್ಟು ನೋಡ್ತೀವಿ, ಅಲ್ಲಿ ಹುಲ್ಲ, ಆಮೇಲೆ ಕಸ ಕಡ್ಡಿ ಗಿಡ ಗಂಟೆಗಳು ಬೆಳೆದಿರ್ತಾವೆ. ಇಲ್ಲಿ ಮಾತ್ರ ಇಷ್ಟು ಸಂತೋಷವಾಗಿ ಏನೋ ಒಂದು ಕಾಲ ಕಳಿಬೋದ ಅಂತ ಅನಿಸ್ತತಿ. ಅಷ್ಟಂದ್ರೆ ಇಲ್ಲಿ ಒಬ್ಬರು ನೇಮಕ ಮಾಡಿದಾರ ಅನಿಸ್ತತಿ. ಬಟ್ ಅಷ್ಟೊಂದು ಚಂದ ಇಲ್ಲಿ ಕ್ಲೀನ್ ಇಟ್ಕೊಂಡಾರ. ಯಾವುದೇ ಥರ ಗಿಡ ಗಂಟೆಗಳು ಬೆಳೆದಿಲ್ಲ ಗುಡಿ ಮೇಲೆ. ಯಾಕೆ ಹಳ್ಳಿ ದೇವಾಲಯ ಅಂದ್ರೆ ಭಾಳ ಅಂದ್ರೆ ಗಿಡ ಗಂಟೆಗಳಿಂದ ಮುಚ್ಚೋಗಿರ್ತೈತಿ, ಇತಿಹಾಸ ಇಲ್ಲ, ಅಲ್ಲಿ ನಶಿಸಿ ಹೋಗಿರ್ತೈತಿ. ಬಟ್ ಇಲ್ಲಿ ಇತಿಹಾಸ ನಾವು ನೋಡಿದ ಪ್ರಕಾರ ಇಲ್ಲಿ ಯಾವುದೇ ಥರ ಆ ಥರ ಕಸ ಗಿಡ ಗಂಟೆಗಳು ಬೆಳೆದಿಲ್ಲ. ನೋಡ್ಬೋದು ನೀವು, ಸುತ್ತಲೂ ಮಲ್ಲಪ್ರಭಾ ನದಿ ಐತಿ. ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಲೂ ಮಲ್ಲಪ್ರಭಾ ನದಿ. ಇಲ್ಲಿ ನಿಂತು ನಾವು ನೋಡಿದರೆ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಗಳು ಎಲ್ಲ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾವ. ಹಾಗೆ ಕೂಡ ಮಲ್ಲಪ್ರಭಾ ನದಿ ನೀರು ಕೂಡ ಸ್ವಲ್ಪ ಈಗ ಅಂದ್ರೆ ಸ್ನೇಹಾದ್ರಿ ಬೆಟ್ಟದ ಮೇಲೆ ಈಗಾಗಲೇ ಮಳೆ ಪ್ರಾರಂಭವಾಗೈತಿ. ಮಳೆಗಾಲ ಇರುವುದರಿಂದ ನೀರು ಕೂಡ ಸ್ವಲ್ಪ ಮಟ್ಟಿಗೆ ಬರಾತತಿ. ಹೀಗಾಗಿ ಹೊಳಿ ಕೂಡ ಸ್ವಲ್ಪ ತುಂಬಾತತಿ. ಇನ್ನು ನಾವು ಸುತ್ತಲೂ ಅಂದ್ರೆ ಈ ದೇವಾಲಯ ಏನಿಲ್ಲ, ಈ ದೇವಾಲಯ ಸುತ್ತಲೂ ಒಂದು ರೌಂಡ್ ಹಾಕೋಣ, ಹೆಂಗೆ ಕಾಣಿಸ್ತೈತೆ ಅನ್ನೋದ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ನೋಡೋಕೆ ಮಾತ್ರ ಒಂದು ಅದ್ಭುತವಾದ ಸ್ಥಳ. ಯಾರೇ ಬೆಳಗಾವಿ ಜಿಲ್ಲೆಯ ಅಕ್ಕಪಕ್ಕದಲ್ಲಿ ಇರುವವರು ಕೂಡ ಈ ಸ್ಥಳವನ್ನು ನೋಡೋಕೆ ಒಂದು ಮನಸ್ಸು ಬಾಬಾ ಅಂತ ಕರೆಯುವಂಥ ಸಿಚುವೇಶನು ಕೂಡ ಆಗ್ತೈತಿ. ನೋಡಿ, ಈ ದೇವಾಲಯ ಸುತ್ತಲೂ ನಾವು ಅಡ್ಡಾಡ್ತಾವೆ. ಇಲ್ಲೊಂದು ಕೂಡ ಒಂದು ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ನಿಧಿಗಳ್ಳರಿಂದ ಯಾರು ಕೂಡ ಆ ಥರ ಮಾಡಕ್ಕೆ ಹೋಗ್ಬಾರ್ರಿ. ಯಾವ ಬಂಗಾರ ಇರೋಂಗಿಲ್ಲ, ಯಾವುದೂ ಇರೋಂಗಿಲ್ಲ. ಸುಮ್ಮನೆ ಗುಡಿಗಳಿಗೆ ಆಸೆಗಾಗಿ ಆ ಗುಡಿಗಳನ್ನ ಅಡ್ಡೋದು, ಅಲ್ಲಿರುವಂಥ ವಸ್ತುಗಳನ್ನು ನಾಶ ಮಾಡೋದು, ಈ ಥರ ಯಾವುದೂ ಕೂಡ ಮಾಡಬಾರ್ರಿ. ನಾವು ನೋಡ್ರಿ ಈಗ ನಿಮ್ಗೆ ನೇರವಾಗಿ ಕಾಣ ಸಿಗುತ್ತಿದೆ ಮಲ್ಲಪ್ರಭಾ ನದಿಯ ದಂಡೆ ಮೇಲೆ. ಇಲ್ಲಿ ನೋಡ್ರಿ ಮಲ್ಲಪ್ರಭಾ ನದಿ ಯಾವ ಥರ ಐತೆ ಅನ್ನೋದು ನಿಮ್ಗೆ ಇಲ್ಲಿ ಕಾಣತತಿ. ಯಾಕಂದ್ರೆ ಈಗ ಜಾಸ್ತಿ ಮಳೆ ಆಗೋದ್ರಿಂದ ಮಳೆ ನೀರು ಕೂಡ ಬೆಟ್ಟಗಳ ಮೇಲೆ ಹರಿದು ಮಲ್ಲಪ್ರಭಾ ನದಿಗೆ ಬರುವುದರ ದೃಶ್ಯಾವಳಿಯನ್ನು ನೋಡ್ಬೋದು. ನೋಡ್ರಿ ಯಾವ ಥರ ಐತಂದ್ರೆ ಒಂದು ಪ್ರಕೃತಿಯ ಸೌಂದರ್ಯ ಸವಿಯಲುವ ಒಂದು ಒಳ್ಳೆಯದಾದ ಸ್ಥಳ ಅಂತ ಹೇಳ್ಬೋದು ನಾವು ಇದನ್ನು. ನಾವು ಈ ಗುಡಿ ಹಿಂದಗಡೆ ಇದ್ದಾವೆ. ಗುಡಿ ಹಿಂದಗಡೆ ಇರುವಂಥ ಪ್ರದೇಶ ಯಾವ ಥರ ಐತಂದ್ರೆ ನೋಡಿ, ನಮ್ಮ ಪಕ್ಕದಲ್ಲಿ ಇರುವಂಥ ಮಲ್ಲಪ್ರಭಾ ನದಿ ಎಷ್ಟು ನಾವು ಹೈಟ್ ಅದಾವ ಅಂದ್ರೆ ಹೊಳಿಗಿಂತ ಮೇಲೆ ನೋಡ್ಬೋದು ನೀವು. ಇಲ್ಲಿ ನಾವು ಅಂದ್ರೆ ಭಾಳ ಹೈಟ್ ಅದಾವ. ಬಹುಶಃ ಇದು ನಮಗೆ ತಿಳಿದ ಮಾಹಿತಿ ಪ್ರಕಾರ ಇದು ದೊಡ್ಡ ಗುಡಿನೇ ಇರ್ಬೋದು. ಯಾಕಂದ್ರೆ ಅಲ್ಲಿಯೂ ಕೂಡ ದೇವಾಲಯದ ಅವಶೇಷಗಳು ನದಿಯ ನೀರಲ್ಲಿ ಮುಳುಗಿದಾವ. ಅಲ್ಲಿಯೂ ಕೂಡ ನೋಡ್ಬೋದು. ಅಂದ್ರೆ ಇದು ಒಂದು ದೊಡ್ಡ ದೇವಾಲಯ ಇರ್ಬೋದು. ಮೊದಲ ಏನೋ ಕಾರಣಾಂತರಗಳಿಂದ ಈ ದೇವಾಲಯ ಸ್ವಲ್ಪ ನಶಿಸಿ ಹೋಗಿದೆ. ಆದರೂ ಕೂಡ ಕೆಲವೊಂದು ಅವಶೇಷಗಳು ಕೂಡ ಉಳಿದಿವೆ. ಒಳಗಡೆ ದೇವಾಲಯ ಐತಿ, ದೇವರು ಐತಿ. ಆಮೇಲೆ ಇಲ್ಲಿ ಕೆಲವೊಂದು ಪ್ರವಾಸಿಗರು ಕೂಡ ಬರ್ತಾರೆ. ಅಂದರೆ ಭಾಳಷ್ಟು ಜನರಿಗೆ ಈ ದೇವಾಲಯದ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕುಟುಂಬದ ಸಮೇತ ಮತ್ತು ಇಲ್ಲಿ ಅಂದರೆ ಕುಟುಂಬದ ಸಮೇತ ಇಲ್ಲಿ ಬಂದ ಕಾಲ ಕಳೆಯೋಕ ಒಂದು ಅದ್ಭುತವಾದ ಸ್ಥಳ ಇದೆ. ಸಂಡೇ ಸಿಕ್ಕರೆ ಸಾಕ ನಾವು ಗುಡ್ಡ ಬೆಟ್ಟಗಳನ್ನು ಅಡ್ಡಾಡೋನು, ರಿಸ್ಕ್ ಇರುವಂಥ ಸ್ಥಳಗಳಿಗೆ ಹೋಗ್ತಾರೆ. ಇದೊಂದು ಅದ್ಭುತವಾದ ಸ್ಥಳ ಐತಿ. ಇದು ಮಲ್ಲಪ್ರಭಾ ನದಿಯ ದಂಡೆಯ ಮೇಲೆ ಇರುವಂಥ ಇತಿಹಾಸ ಪ್ರಸಿದ್ಧ ದೇವಾಲಯ. ನೀವು ನೋಡ್ಬೋದು ಹೆಂಗೈತಂದ್ರೆ ಇಲ್ಲಿ ಅದ್ಭುತವಾಗಿ, ಅಂದರೆ ಏನು ನಮ್ಮ ಮಾತಾಡೋಕ್ಕೆ ಇಲ್ಲಿ ಪದಗಳೇ ಸಾಲತ್ತಿಲ್ಲ. ಯಾಕಂದರೆ ಸುತ್ತಲೂ ಮಲ್ಲಪ್ರಭಾ ನದಿ ನೀರ ಆವರಿಸಿಕೊಂಡದೆ. ಬಟ್ ನಾವು ಈ ಮಲ್ಲಪ್ರಭಾ ನದಿಯ ದಡದ ಮೇಲೆ ಭಾಳ
ಎತ್ತರವಾಗಿ ಈ ದೇವಾಲಯ ಐತಿ. ಸರಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಇದೆ ಸರಿಯಾಗಿ ನಿಮ್ಗೆ ಕೇಳ್ಸಾತತಿಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಗಾಳಿ ಇಲ್ಲಿ ಬೀಸಾತತಿ. ಇಲ್ಲೇ ನೀವು ನೋಡ್ಬೋದು ನಯಾನಗರ ಬ್ರಿಡ್ಜ್ ಕೂಡ ನಮಗೆ ಕಾಣಿಸ್ತತಿ. ಭಾಳ ದೂರ ಇಲ್ಲ, ಇಲ್ಲಿ ಸುತ್ತಮುತ್ತಲಿನ ಅಂದರೆ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಜನ ಕೂಡ ಇಲ್ಲಿ ತಮ್ಮ ಕುಟುಂಬದ ಸಮೇತ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡ್ಬೋದು. ಯಾಕಂದ್ರೆ ಮನಃಶಾಂತಿಗಾಗಿ ಇದೊಂದು ಒಳ್ಳೆಯ ಸ್ಥಳ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬರುವುದರಿಂದ ಯಾವುದೇ ಒಂದು ರಿಸ್ಕ್ ಇಲ್ಲ, ಯಾಕಂದ್ರೆ ಅಷ್ಟೊಂದು ನೇರವಾಗಿ ರಸ್ತೆಯೂ ಐತಿ. ಮತ್ತು ಇಲ್ಲಿ ಮಳೆ ಜಾಸ್ತಿ ಬಂದಾಗ ಬಹುಶಃ ರೋಡ್ ಬಂದ್ ಹಾಕ್ಬೋದು. ಆ ರೋಡ್ ಬಂದ್ ಆಗ್ತದೆ ಅಂತ ಹೇಳಿದಾರೆ. ಯಾಕಂದ್ರೆ ಇಲ್ಲೇ ಒಬ್ರು ಅಣ್ಣಾರಿದ್ರು ಗುಡಿಯಾಗ, ಅವರು ನಮ್ಗೆ ಕೂಡ ಹೇಳಿದರು ಮಳೆ ಬಂದಾಗ ಭಾಳ ಅಂದ್ರೆ ಈಗ ಇನ್ನೂ ಒಂದು ತಿಂಗಳೈತಿ ಅಂದ್ರೆ ಭಾಳ ಮಳೆ ಏನು ಅಷ್ಟೇನಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಗೆ ಸ್ವಲ್ಪ ಅಲ್ಪ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗತ್ತೆ. ಹೀಗಾಗಿ ಇನ್ನೂ ಕೂಡ ನೀರು ಬಂದಿಲ್ಲ. ಬಹುಶಃ ನೀರ್ದು ಬಂತಂದ್ರೆ ಈ ಗುಡಿಗೆ ನಿಮಗೆ ಪ್ರವೇಶ ಇರಂಗಿಲ್ಲ, ಯಾಕಂದ್ರೆ ರಸ್ತೆ ಈ ಹೊಳ್ಯಾಗ ಮುಳುಗಿ ಹೋಗ್ತೈತಿ. ಬಟ್ ಗುಡಿ ಯಾವತ್ತೂ ಮುಳುಗಂಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಡೀಪ್ ಎಷ್ಟೈತೆ ಅಂತ ನೋಡ್ಬೋದು ನೀವು, ಆಳ ಅಂದ್ರೆ ಭಾಳ ಎತ್ತರಕ್ಕದ ನಾವು ಅದಾವ. ಈಗ ಹೊಳೆಗಿಂತ ಭಾಳ ಎತ್ತರವಾದ ಸ್ಥಳದಾಗ ನಾವು ಅದಾವ. ಬಟ್ ಇಲ್ಲಿ ಬಂದು ಫ್ಯಾಮಿಲಿ ಒಂದು ದಿವಸ ಟ್ರಿಪ್ ಅಂತ ಹೇಳ್ತಾರಲ್ಲ, ಸುಮ್ಮನೆ ರಿಸ್ಕ್ ಇರುವಂಥ ಜಾಗಗಳಿಗೆ ಹೋಗೋಕ್ಕಿಂತ ಮೊದಲ ರಿಸ್ಕ್ ಇಲ್ಲದೇ ಇರುವಂಥ ಮತ್ತು ನೆಮ್ಮದಿಗಾಗೆ ಹೋಗ್ತಾರೆ ಎಲ್ಲರೂ. ಅಂದ್ರೆ ವಾರಗಂಟ್ಲೆ ಎಲ್ಲರೂ ಕೆಲಸ ಮಾಡಿ ಬೇಸರಾಗಿರ್ತದೆ. ಅವಾಗ ಒಂದು ಸಂಡೇ ನಾವು ಫ್ರೀಯಾಗಿ ಎಲ್ಲ ಟ್ರಿಪ್ ಅಂತ ಮಾಡ್ತೀರಿ. ಬಟ್ ಇಲ್ಲೊಂದು ಸಲ ಟ್ರಿಪ್ ಮಾಡಿರಿ, ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಸ್ಥಳ ಇದೆ. ನಾವು ಈ ಗುಡಿ ಹಿಂದುಗಡೆ ಅದಾವ, ಗುಡಿ ಮುಂದುಗಡೆ ಕೂಡ ನಾವು ಆಗಲೇ ವಿಡಿಯೋ ತೊಗೊಂಡಿದ್ವಿ. ಬಟ್ ಇಲ್ಲಿ ಏನು ಗೊತ್ತೈತಿ, ಯಾವುದೇ ಅಂತ ಪ್ಲಾಸ್ಟಿಕ ಬಾಟಲ್ಗಳ ಆಮೇಲೆ ಕುರ್ಕುರೆ ಪಾಕಿಟ ಅಂತ ತಂದು ಇಲ್ಲಿ ವೇಸ್ಟ್ ಒಗತ್ಕಾರ ಈ ಗಲೀಜು ಮಾಡಬೇಕು ಹೋಗ್ಬೇಡ್ರಿ. ಯಾಕಂದ್ರೆ ಮಲಪ್ರಭಾ ನದಿ ಇದು ನಮ್ಮ ಜೀವ ನದಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ನೀರಾವರಿ ಸೌಲಭ್ಯವನ್ನು ಮಲಪ್ರಭಾ ನದಿ ನಮ್ಗೆ ಒದಗಿಸಿ ಕೊಡ್ತೈತಿ. ಇಲ್ಲಿ ಗಲೀಜು ಮಾಡುವುದರಿಂದ ಎಲ್ಲರಿಗೂ ತೊಂದರೆ ಆಗ್ತೈತಿ, ನಾಳೆ ನಿಮಗೂ ಕೂಡ ತೊಂದರೆ ಆಗ್ತೈತಿ. ಹೀಗಾಗಿ ಇಲ್ಲಿ ಯಾವುದೇ ಥರನಾಗೆ ಗಲೀಜು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ. ನಮಗೆ ಈ ಸ್ಥಳ ನೋಡಿಕಾರ ತುಂಬಾ ಸಂತೋಷವಾಯಿತು. ನೀವು ಕೂಡ ನಿಮ್ಮ ಕುಟುಂಬದ ಸಮೇತ ಒಂದು ಸಲ ಇಲ್ಲಿ ಬಂದು ಭೇಟಿ ಕೊಡ್ರಿ. ನಿಮ್ಗೆ ಇಲ್ಲಿ ಏನೋ ಒಂದು ಕಳೆದ ಹೋದಂಥ ಅನುಭವ ಕೂಡ ಆಗ್ತೈತಿ. ಒಂದು ಅದ್ಭುತವಾದ ಸ್ಥಳ. ಇಲ್ಲಿ 3 ಗುಡಿಗಳದ ಅಂತ ಅವ್ರು ಹೇಳಿದ್ರು ನಮ್ಗೆ. ಆ 3 ಗುಡಿಗಳ ಹೆಸರು ಕೂಡ ನಾನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇಲ್ಲಿ ಆಗಾಗ ಸ್ವಲ್ಪ ಮಟ್ಟಿಗೆ ಪ್ರವಾಸಿಗರು ಕೂಡ ಬಂದು ಹೋಗ್ತಾರೆ. ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧ ದೇವಾಲಯ, ಹಳೆಯ ಗುಡಿ, ಭಾಳ ಅಂದ್ರೆ ಭಾಳ ಹಳೆಯ ಗುಡಿ. ಹೀಗಾಗಿ ಈ ಗುಡಿಗೆ ನಮಗೆ ನೋಡಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ಇಂಥದ್ದೊಂದು ಗುಡಿ ಐತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದು ಕೂಡ ಇಷ್ಟೊಂದು ಎತ್ತರದ ಮೇಲೆ ಈ ದೇವಾಲಯ ಐತಿ. ನೋಡಕ್ಕೆ ಮಾತ್ರ ಸುತ್ತಲೂ ನೀರು ಐತಿ. ಏನೋ ಒಂದು ನಾವು ಕಳೆದು ಹೋಗಿದವ ಅಂತ ಅನಿಸ್ತೈತಿ. ನಮಗೂ ಇಷ್ಟು ದಿನ ಆದರೂ ಈ ಗುಡಿ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಇವಾಗ ಈ ಗುಡಿ ನೋಡಿ ನಮ್ಗೆ ತುಂಬಾ ಸಂತೋಷವಾದತಿ. ಇಲ್ಲೊಬ್ರ ನಮ್ಗೆ ಅಣ್ಣ ಒಬ್ಬರ ಭೇಟಿ ಆದ್ರೆ ಅಂದ್ರೆ ಸ್ವಲ್ಪ ಮಾಹಿತಿ ಅವ್ರು ಕೊಟ್ರೆ ಏನಂತಂದ್ರೆ ಇಲ್ಲಿ ಕೂಡ ಹಳೆ ಊರ ಅಂದ್ರೆ ಈ ದೇವಾಲಯ ಅಕ್ಕಪಕ್ಕದಲ್ಲೇ ಐತಂತಾರ. ಅವರು ಕೂಡ ನಮ್ಗೆ ಹೇಳಿದ್ರ ಇಲ್ಲೇ ಐತಿರದ ಅಂದ್ರೆ ಇಲ್ಲಿ ಮೊದಲೆಲ್ಲ ಇಲ್ಲೇ ವಾಸಿಸ್ತಿರ ಜನ, ಮೊದಲು ಇಲ್ಲೇ ಐತ್ರಿ. ಹಂಗ ಅವ್ರನ್ನ ಕರ್ಕೊಂಡು ಸ್ವಲ್ಪ ಗುಡಿ ಹಂಗ ರೌಂಡ್ ನೋಡ್ಯೋಣ. ಯಾಕಂದ್ರೆ ನಮಗೂ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅಂದ್ರೆ ನಾವು ಏನ ತಿಳ್ಕೊಬೇಕಂದ್ರೆ ಇಲ್ಲೊಬ್ರು ಯಾರ ನಮ್ಗೆ ಅಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರ ಯಾರ ಸಿಕ್ಕರೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತೈತಿ. ಹೊಳಿ ತುಂಬಂದ್ರೆ ಇಲ್ಲೆಲ್ಲ ಬಂದಾಗ್ತೈತಿ ಬರೋದು, ಪೂರ್ತಿ ಬಂದಾಗ್ತೈತಿ ಪೂರ್ತಿ ಬಂದ ಅಷ್ಟೊಂದು ಹೊಳಿ ತುಂಬತೈತೆ ಏನಿದೆ ಮಲಪ್ರಭಾ ನದಿ ಪೂರ್ತಿ. ಬಹುಶಃ ಯಾವಾಗ ತುಂಬಬಹುದು ಇದ್ರಿ ಇನ್ನೊಂದು 1.5 ತಿಂಗಳದಾಗ. ಓ ಅಂದ್ರೆ ಈಗ ಇನ್ನೂ ಮಳೆ ಅಷ್ಟೇನು ಹರಿದು ಬರತ್ತಿಲ್ಲ, ಭಾಳ ಬರತ್ತಿಲ್ಲ ಬಂತಂದ್ರೆ ಆಮೇಲೆ ಇಲ್ಲಿ ರೋಡ್ ಬಂದು ಬರೋದಿಲ್ಲ. ಇಲ್ಲಿ ಪೂರ್ತಿ ಇದ್ರದ ಪೂರ್ತಿ ಅಲ್ಲಿ ಮೇಡಮ್ ಈ ಹೊಲ ಎಲ್ಲ ಮುಳುಗ್ತಾ ಇರೋದು. ಇದೆಲ್ಲ ಹೊಲ ಪೂರ್ತಿ ಮುಗ್ತತಿ. ಇವೆಲ್ಲ ಪೂರ್ತಿ ಇವು ಅಲ್ಲಿ ಇದಲ್ರಿ ಮೋಸಿ ಅಲ್ಲಿಂದ ಹೇಳಿ ಧಾರವಾಡಿ ಮಠ ರೀ ಇದೆಲ್ಲ ಮುಳುಗತ್ರಿ. ಅಲ್ಲಿ ಮುಂದೆ ಹೊಳಗಂಗ ಹೊಳಿ ಗಂಗಮ್ಮ ಅಲ್ಲಿ ಮಠ ಹೋಗ್ತದೆ. ಅದು ನೀರಾಗಣ. ಈ ಥರ ನಮ್ಗೆ ಮಾಹಿತಿ ಕೊಟ್ರ ಅಂದ್ರೆ ಬರೋರು ಬೇಸಿಗೆ ಕಾಲದಾಗ ಬಂದ್ರು ಮಸ್ತ್. ಯಾಕಂದ್ರೆ ಆಗೂ ಕೂಡ ನೀರು ಇರಂಗಿಲ್ಲ ಜಾಸ್ತಿ. ಅಂದ್ರೆ ಆಗ ಬಂದ್ಕರ ನಾವು ಇಲ್ಲಿ ಒಂದು ದಿವ್ಸ ಕಳಿಬೋದು. ಕಳ್ತಾರಂದ್ರೆ ನಮ್ಗೆ ಒಂದು ಏನೋ ಖುಷಿ ಸಿಗ್ತತಿ. ಯಾಕಂದ್ರೆ ಈಗ ಮಳೆಗಾಲದಾಗ ಬಂದ್ರೆ ಇನ್ನೊಂದು ಬಹುಶಃ 15-20 ದಿವಸದಾಗ ಅಂದ್ರೆ ಮಳೆ ಬಂತಂದ್ರೆ ಇದೆಲ್ಲ ಫುಲ್ ಬ್ಲಾಕ್ ಆಗ್ತತಿ. ಅಂದ್ರೆ ಬರಾಕ್ ಗುಡಿಗೆ ರಸ್ತೆ ಇರಂಗಿಲ್ಲ. ಅದ್ರಾಗ ಒಂದು ವಿಶೇಷ ಅಂದ್ರೆ ಈಗ ಆಗಿದ್ದ ಊರ ಹೊಸ ಊರು ಏನದ ಹೊಸ ಊರು ಈಗ ಒಂದು 1973 ಸ್ಟಾರ್ಟ್ ಆಗಿದೆ ಊರ. ಓಹೋ ಅಂದ್ರೆ ಇಲ್ಲಿ ಏನಿದೆ ಮಲಪ್ರಭಾ ಅಂತ ಬಹುಶಃ ನಮ್ಗೆ ತಿಳಿದ ಪಟ್ಟಿಗೆ ಅಲ್ಲೊಂದು ಇಂದಿರಾ ಗಾಂಧಿ ಡ್ಯಾಮ್ ಅಂತಾರ, ಅದಕ್ಕೆಲ್ಲರಿಗೂ ನವಿಲ್ ತೀರ್ಥ ಡ್ಯಾಮ್ ಅಂತಾರ. ಆ ಡ್ಯಾಮ್ ಕಟ್ಟಿದ ನಂತರ ಇಲ್ಲಿ ನೀರಿನ ನಿಲ್ಲಾನ ಹಳೆ ಊರ ಕಿತ್ತೋಗಿ ಹೊಸ ಊರ ಆಯ್ತು ಅಂತ ಅನಿಸ್ತದೆ. ಇದೇ ಅಣ್ಣನೂ ಕೂಡ ಇದೇ ಮಾಹಿತಿ ಕೊಟ್ರೆ ನಮ್ಗೆ. ಅಂದ್ರೆ ಇಲ್ಲಿ ಮೊದಲು ಇಲ್ಲಿ ಹಳೆ ಊರು ಇಲ್ಲಿ ಇತ್ತ, ಈಗ ಹೊಸ ಊರ ಆ ಕಡೆ ದೂರ ಆಗೈತಿ. ಅಂದ್ರೆ ಹೊಳೆ ಬಿಟ್ಟು ಸ್ವಲ್ಪ ದೂರ ಆಗೈತೆ ಅಂತ ಹೇಳಿದ್ರು.
ಅವು ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು. ಕೊನೆಯ ಕ್ಷಣ ಅಂದರೆ ನಾವು ಮುಗಿಸುವಂಥ ಬ್ಲಾಗ, ಯಾಕಂದ್ರೆ ನೆಕ್ಸ್ಟ್ ಮತ್ತೊಂದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಯಾವುದಾದ್ರೂ ಒಂದು ಹಳೆಯ ಗುಡಿ ಇದ್ರೆ ನಮಗೆ ಕಮೆಂಟ್ ಮಾಡಿರಿ. ನಾವು ಖಂಡಿತವಾಗಿ ಆ ಗುಡಿಯ ಬಗ್ಗೆ ಬಂದು ನಿಮ್ಗೆ ತೋರಿಸ್ಕೊಡ್ತೇವೆ. ಯಾಕಂದ್ರೆ ಇಂಥ ಸ್ಥಳ ಐತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಈಗ ಯಾರೋ ಒಬ್ರು ಹೇಳಿದ್ರೆ ಇಂಥ ಒಂದು ಗುಡಿ ಐತಿ, ಮಸ್ತ್ ಐತಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗೂ ಇಂಥ ಗುಡಿಗಳು ಬೆಳಕಿಗೆ ಬರೋಂಗಿಲ್ಲ. ಬೆಳಕಿಗೆ ಬರುವೆಲ್ಲ ಜಲಪಾತ ಅವ ಇವ ಹಿಡನ್ ಪ್ಲೇಸ್ ಅಂತ ಇರ್ತಾವ. ಇದು ಒಂದು ಹಿಡನ್ ಪ್ಲೇಸ. ಯಾಕಂದರೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲಿದ. ಇಲ್ಲಿ ಬಂದ ಒಂದು ದಿನ ಒಂದು ಟ್ರಿಪ್ ಪಿಕ್ನಿಕ್ ಅಂತ ಆ ಥರ ಒಂದು ಕಾಲ ಕಳೆಯಬಹುದು. ಯಾಕಂದರೆ ಇದು ಇಲ್ಲಿ ಏನೂ ತೊಂದರೆ ಇಲ್ಲ ಬರಾಕ. ಅಷ್ಟೊಂದು ಒಂದು ಅದ್ಭುತವಾದ ಸ್ಥಳ ಇದೆ. ಪಕ್ಕದಾಗ ನೀರಿಂದ ಐತಿ, ಆರಾಮ್ ಕುಂತು ಒಂದು ದಿನ ಟೈಮ್ ಕಳೆದು ಹೋಗ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅದು ಯಾವ ಊರಿನ ವಿಡಿಯೋ ಆಗಿರ್ತದಂತ ನೀವು ನಮ್ಗೆ ಕಮೆಂಟ್ ಮಾಡಿರಿ. ನಾ ಊರಿಗೆ ಖಂಡಿತವಾಗಿ ಬಂದು ಭೇಟಿ ನಿಮ್ಮ ಏನು ಸ್ಥಳ ಇರ್ತೈತಲ್ಲ ಆ ಸ್ಥಳದ ಬಗ್ಗೆ ನಾ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಬಾಯ್.